ಮಂಗಳೂರಿನ ಕೊಟ್ಟಾರ ಜಲ್ಲಿಗುಡ್ಡೆಯ ಮಹಾದೇವರಾಜೆ ಕೋಟೆದ ಬಬ್ಬುಸ್ವಾಮಿ ದೈವದ ಕೈಯಲ್ಲಿ ಒಬ್ಬ ಬ್ರಹ್ಮರಕ್ಕಸ ಇದ್ದ ಮತ್ತು ಹಲವಾರು ಪ್ರೇತಗಳಿದ್ದವು. ಅವು ಸ್ಥಳೀಯವಾಗಿ ಜನರಿಗೆ ವಿವಿಧ ರೀತಿಯ ತೊಂದರೆಯನ್ನು ಕೊಡುತ್ತಿದ್ದವು ಎಂದು ಅವುಗಳನ್ನು ಉಚ್ಚಾಟನೆ ಮಾಡುವಂಥ ಪ್ರಕ್ರಿಯೆ ಜನವರಿ 29ನೇ ತಾರೀಕು ಅಮಾವಾಸ್ಯೆಯ ದಿನ ನಡೆದಿತ್ತು. ಆ ಸಂದರ್ಭದಲ್ಲಿ ಆ ಬ್ರಹ್ಮರಕ್ಕಸ ಯಾರು ಎನ್ನುವಂತಹ ಪ್ರಶ್ನೆ ಹಲವರನ್ನು ಕಾಡಿತ್ತು. ಸ್ಥಳೀಯ ಕೆಲವು ಮೂಲಗಳ ಪ್ರಕಾರ ಆ ಬ್ರಹ್ಮರಕ್ಕಸ ಸುಮಾರು 15 ವರ್ಷಗಳ ಹಿಂದೆ ಅದೇ ಸ್ಥಳದಲ್ಲಿ ಕೊಲೆಗೀಡಾದ ಸ್ಥಳೀಯ ಯುವಕ ಸುನಿಲ್ ಎಂಬಾತನದ್ದು ಎನ್ನುವಂಥ ಅಭಿಪ್ರಾಯ ಇದೆ. ಆದರೆ ಸುನಿಲ್ನ ಮನೆಯವರ ಪ್ರಕಾರ ಸುನಿಲ್ ಬ್ರಹ್ಮರಕ್ಕಸ ಆಗಲಿಕ್ಕೆ ಸಾಧ್ಯ ಇಲ್ಲ, ಆತ ಪ್ರೇತ ಆಗಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಆತನಿಂದ ಯಾವುದೇ ರೀತಿಯ ತೊಂದರೆಗಳು ಮತ್ತು ಉಪದ್ರವಗಳು ಅವರ ಮನೆಯವರಿಗೆ ಆಗಲಿಲ್ಲ ಮತ್ತು ಆತನ ಅಪರ ಕರ್ಮ ಕ್ರಿಯಾದಿಗಳನ್ನು ಅತ್ಯಂತ ಸರಿಯಾದ ರೀತಿಯಲ್ಲೇ ನಡೆಸಲಾಗಿದೆ. ಆತನಿಗೆ ಮೋಕ್ಷ ದೊರಕಿದೆ, ಸದ್ಗತಿ ದೊರಕಿದೆ. ಅದೂ ಅಲ್ಲದೆ ಕೆಲವು ವರ್ಷಗಳ ಹಿಂದೆ ಆತನ ಮನೆಯವರು ಪ್ರಯಾಗರಾಜ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಸುನಿಲಿಗೆ ಮಾತ್ರ ಅಲ್ಲ, ಸುನಿಲ್ ಕೈಯಲ್ಲಿ ಹತರಾಗಿದ್ದಂತಹ ಕುಪ್ಪಸ್ವಾಮಿಗೂ ಪಿಂಡ ಪ್ರದಾನ ಮಾಡಿದ್ದರು, ತರ್ಪಣ ಬಿಟ್ಟಿದ್ದರು. ಆದ್ದರಿಂದ ಅವರು ಇಬ್ಬರು ಇಲ್ಲಿ ಪ್ರೇತಗಳಾಗಿ ಅಥವಾ ಬ್ರಹ್ಮರಕ್ಕಸನಾಗಿ ಜನರಿಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಅವರ ಅಭಿಪ್ರಾಯ. ಆದರೆ ಸ್ಥಳೀಯರ ಪ್ರಕಾರ ಸುನೀಲೇ ಅಲ್ಲಿ ಬ್ರಹ್ಮರಕ್ಕಸನಾಗಿ ತೊಂದರೆ ಕೊಡುತ್ತಿದ್ದಾನೆ. ಅದು ತಾಮೂಲ ಪ್ರಶ್ನೆಯಲ್ಲೂ ಗೋಚರವಾಗಿದೆ. ಆದ್ದರಿಂದ ಆ ಬ್ರಹ್ಮರಕ್ಕಸನನ್ನು ಉಚ್ಚಾಟನೆ ಮಾಡುವಂಥ ಕ್ರಿಯೆಯನ್ನು ಜನವರಿ 29ನೇ ತಾರೀಕು ಮಧ್ಯರಾತ್ರಿ ವೇಳೆಗೆ ನಡೆಸಲಾಗಿದೆ. ಆ ಬ್ರಹ್ಮರಕ್ಕಸನನ್ನು ಕೂಳೂರು ನದಿಯಲ್ಲಿ ವಿಸರ್ಜಿಸಲಾಗಿದೆ. ಹಾಗಾದರೆ 2009 ಫೆಬ್ರವರಿ 16ರಂದು ರಾತ್ರಿ ನಡೆದದ್ದೇನು ಎನ್ನುವುದು ಪ್ರಶ್ನೆ. ಕೊಟ್ಟಾರ ಜಲ್ಲಿಗುಡ್ಡೆಯ ಯುವಕ ಸುನಿಲ್ ತನ್ನ ಸ್ನೇಹಿತರಾದ ಗಜರಾಜ, ನಿಶಾಂತ್, ರಾಮ ಎಂಬವರೊಂದಿಗೆ ಇದೇ ಮಹಾದೇವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದ ನೇಮೋತ್ಸವಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ಅವರೊಂದಿಗೆ ಮತ್ತೊಂದು ತಂಡ ಅಂದರೆ ಚಂದ್ರಹಾಸ ಶೆಟ್ಟಿ, ಕಮಲಾಕ್ಷ, ರಿತೇಶ, ಪ್ರತಾಪ್, ದಿನೇಶ್ ಶೆಟ್ಟಿ ಅಂತ ಹೇಳಿ ಈ ತಂಡದ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಈ ಗಜರಾಜ, ನಿಶಾಂತ್, ರಾಮ ಮತ್ತು ಸುನಿಲ್ ಒಂದು ಬದಿಯಲ್ಲಿ ಇದ್ದರೆ, ಚಂದ್ರಹಾಸ ಶೆಟ್ಟಿ ಮತ್ತು ಇತರರು ಮತ್ತೊಂದು ಬದಿಯಲ್ಲಿ ಇದ್ದರು. ಅವರಿವರಿಗೆ ಮುಖತಃ ಪರಿಚಯ ಇದೆ, ಆದರೂ ಅವರೇನು ಸ್ನೇಹಿತರಲ್ಲ. ಅವರ ಒಳಗೆ ಯಾವುದೇ ವೈರತ್ವವೂ ಇರಲಿಲ್ಲ. ಆದರೆ ಯಾವುದೋ ಒಂದು ಕಾರಣಕ್ಕೆ ಅವರ ಒಳಗೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆಗೆ ಸುನಿಲ್ನ ಜೊತೆಗಿದ್ದವರು ಮತ್ತು ಸುನಿಲ್ ಸೇರಿ ಚಂದ್ರಹಾಸ ಶೆಟ್ಟಿಯ ಮೇಲೆ ಕೈ ಮಾಡಿದರು, ದಿನೇಶ್ ಶೆಟ್ಟಿಯನ್ನು ದೂಡಿದರು. ಅಷ್ಟೊತ್ತಿಗೆ ದಿನೇಶ್ ಶೆಟ್ಟಿ ತನ್ನ ಸೊಂಟದಲ್ಲಿ ಅಡಗಿಸಿಟ್ಟಿದ್ದಂತಹ ಚೂರಿಯಿಂದ ಸುನಿಲ್ನ ಎದೆಗೆ ತಿವಿದಿದ್ದ. ಅಷ್ಟೊತ್ತಿಗೆ ಸುನಿಲ್ನ ಜೊತೆಗಿದ್ದಂತಹ ಬಾಕಿಯವರು ಗಲಾಟೆಯನ್ನು ತಳ್ಳಲಿಕ್ಕೆ ಹೋದರು. ಆ ಸಂದರ್ಭದಲ್ಲಿ ಚಂದ್ರಹಾಸ ಶೆಟ್ಟಿ, ದಿನೇಶ್ ಶೆಟ್ಟಿ, ಕಮಲಾಕ್ಷ, ರಿತೇಶ್, ಪ್ರತಾಪ್ ಇವರು ಸೇರಿ ಅವರಿಗೂ ಹೊಡೆದರು. ಇದರಿಂದಾಗಿ ಮೂವರಿಗೆ ಗಾಯಗಳಾಯಿತು. ಸುನಿಲಿಗೆ ಗಂಭೀರ ಗಾಯ ಆಯಿತು. ಅವರನ್ನು 4 ಮಂದಿಯನ್ನು ಸ್ಥಳೀಯರೆಲ್ಲ ಸೇರಿ ಆಸ್ಪತ್ರೆಗೆ ಕೊಂಡೊಯ್ದರು. ಆ ವೇಳೆಗಾಗಿ ಸುನಿಲ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ. ಯಾಕಂದರೆ ಅವನಿಗೆ ಆಯಕಟ್ಟಿನ ಜಾಗಕ್ಕೆ ಇರಿತದ ಗಾಯ ಆಗಿತ್ತು. ಆ ಇರಿತದ ಗಾಯ ಮಾಡಿದವನು ದಿನೇಶ್ ಶೆಟ್ಟಿ. ಈ ದಿನೇಶ್ ಶೆಟ್ಟಿ ಒಂದು ಮಾಫಿಯಾ ತಂಡದೊಂದಿಗೆ ಗುರುತಿಸಿಕೊಂಡವನು.
ಅವನಿಗೆ ಬೇರೆ ಬೇರೆ ರೀತಿಯ ಕನೆಕ್ಷನ್ಗಳಿತ್ತು. ಮಂಗಳೂರಿನ ವಕೀಲರಾದ ನೌಶಾದ್ ಕಾಸಿಂಜಿ ಅವರನ್ನು ಫಳ್ನೀರ್ನ ಅವರ ಫ್ಲ್ಯಾಟಿನಲ್ಲಿ ಕೆಳಗಡೆ ಅತ್ಯಂತ ಹತ್ತಿರದಿಂದ ಗುಂಡು ಹಾರಿಸಿ ಕೊಲೆಗೈದಂಥ ಆರೋಪಿ. ಮಂಗಳೂರಿನ ನ್ಯಾಯಾಲಯದಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು. ಆದರೆ ಆ ಪ್ರಕರಣ ಹೈಕೋರ್ಟ್ನಲ್ಲಿ ಬಿಡುಗಡೆಯಾಗಿತ್ತು. ಆದ್ದರಿಂದ ದಿನೇಶ್ ಶೆಟ್ಟಿಗೆ ಆ ಫೀಲ್ಡ್ನಲ್ಲಿ ಅಂದರೆ ಮಾಫಿಯಾ ಗುಂಪಿನಲ್ಲಿ ಒಂದು ನಟೋರಿಟಿ ಇತ್ತು. ಆತನನ್ನು ಬೆಳಗಾವಿ ಪೊಲೀಸರು ಬಂಧಿಸಿದ ಸಂದರ್ಭದಲ್ಲಿ ಆತನ ಬಳಿ 4 ವಿದೇಶಿ ನಿರ್ಮಿತ ರಿವಾಲ್ವರ್ಗಳು ಸಿಕ್ಕಿದ್ದವು. ತದನಂತರ ಆತ ಅದರಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದ. ಆತನನ್ನು ಮಂಗಳೂರಿನ ರೌಡಿ ನಿಗ್ರಹ ದಳದ ಇನ್ಸ್ಪೆಕ್ಟರ್ ಆಗಿದ್ದ ಜಯಂತ್ ಶೆಟ್ಟಿ ಮತ್ತವರ ತಂಡ ಬೆಂಗಳೂರಿನಲ್ಲಿ ಬಂಧಿಸಿ ರಿವಾಲ್ವರ್ಗಳನ್ನು ವಶಪಡಿಸಿಕೊಂಡಿದ್ದು. ಅದರಿಂದಾಗಿ ಆತ ಆ ಮಾಫಿಯಾ ತಂಡದೊಂದಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಂಥ ಆರೋಪಿ. ಈತನಿಗೂ ಸುನಿಲ್ನ ಜೊತೆಗಿದ್ದ ಯುವಕರಿಗೂ ಪರಿಚಯ ಇರಲಿಲ್ಲ. ಆದ್ದರಿಂದ ಸುನಿಲ್ನ ಜೊತೆಗಿದ್ದಂಥ ಯುವಕರು ಪೆಟ್ಟು ತಿಂದವರು ಅಂದರೆ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಕೇವಲ ಈ ಗಜರಾಜ, ನಿಶಾಂತ್, ರಾಮ ಮೂವರು ದಿನೇಶನ ಹೆಸರನ್ನು ಹೇಳಲೇ ಇಲ್ಲ. ಆದ್ದರಿಂದ ದಿನೇಶ್ ಅದರಲ್ಲಿ ಆರೋಪಿಯಾಗಲೇ ಇಲ್ಲ. ಆರೋಪಿಯಾದದ್ದು ಚಂದ್ರರಾಜ್ ಶೆಟ್ಟಿ, ಕಮಲಾಕ್ಷ, ರಿತೇಶ್, ಪ್ರತಾಪ್. ಅವರನ್ನು ಉರ್ವ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದರು. ಈ ರೀತಿಯಾಗಿ ದಿನೇಶ್ ಶೆಟ್ಟಿ ಆ ಪ್ರಕರಣದಲ್ಲಿ ಆಗಿದ್ದರೆ ಸುನಿಲ್ ಜೀವ ಕಳ್ಕೊಂಡಿದ್ದ. ಈ ಸುನಿಲ್ ಯಾರು ಅಂತ ಹೇಳಿದರೆ ಅವನು ಬಜಾಲ್ ಕೊಟ್ಟಾರ ಜಲ್ಲಿಗುಡ್ಡೆಯವನು. ಅಲ್ಲಿ ಹುಟ್ಟಿ ಬೆಳೆದವನು, ಅಜ್ಜಿ ಮನೆ ಅಲ್ಲೇ ಇತ್ತು. ಆತ 2004ರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಆ ಕೊಲೆ ನಡೆದದ್ದು ಕುಪ್ಪುಸ್ವಾಮಿ ಎನ್ನುವ ತಮಿಳುನಾಡು ಮೂಲದ ಲೇವಾದೇವಿಗಾರನದ್ದು. ಮಂಗಳೂರಿನ ಬೋಳೂರು ಪರಿಸರದಲ್ಲಿ ಕುಪ್ಪುಸ್ವಾಮಿ ಎನ್ನುವರೊಬ್ಬರು ಹಲವು ವರ್ಷಗಳ ಹಿಂದೆ ತಮಿಳುನಾಡಿಂದ ಬಂದು ಇಲ್ಲಿ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿದ್ದರು. ಅವರ ಹೆಂಡತಿ, ಮಕ್ಕಳು ಎಲ್ಲ. ಅವರು ಮೆಡ್ರಾಸಿನಿಂದ ಹಣ ಇಟ್ಕೊಂಡು ಬಂದು ಅದನ್ನು ಇಲ್ಲಿ ಬಡ್ಡಿಗೆ ಬಿಟ್ಟಿದ್ದರು. ಈ ಮೆಡ್ರಾಸ್ ಫೈನಾನ್ಸ್ ಅಂತ ಒಂದು ವ್ಯವಸ್ಥೆ ಇತ್ತು ನೋಡಿ. ಈ ಮೆಡ್ರಾಸ್ನಲ್ಲಿ ಸಾವುಕಾರಪೇಟೆ ಅಂತ ಒಂದು ಪ್ರದೇಶ ಇದೆ. ಆ ಸಾವುಕಾರಪೇಟೆಯಲ್ಲಿ ಗುಜರಾತಿನ ಮಾರವಾಡಿಗಳು ಅಲ್ಲಲ್ಲಿ ಗಿರವಿ ಅಂಗಡಿಗಳನ್ನು ಇಟ್ಟುಕೊಂಡು ಕೂತಿದ್ದಾರೆ. ಅವರು ಈ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೆ. ಅಲ್ಲಿ ಅವರು 4% ಬಡ್ಡಿಗೆ ಹಣ ಕೊಡ್ತಾರೆ. ಆ ಹಣವನ್ನು ಇಟ್ಕೊಂಡು ಬಂದು ಇಲ್ಲಿ 10%, 12% ಈ ರೀತಿಯ ಬಡ್ಡಿಗೆ ಹಣ ಕೊಡಲಾಗ್ತಿತ್ತು. ಮತ್ತು ಅದನ್ನು ಕಲೆಕ್ಷನ್ ಮಾಡಿ ಅವರಿಗೆ 4% ಬಡ್ಡಿ ಸೇರಿಸಿ ಕೊಡಲಾಗ್ತಿತ್ತು. ಇಂಥ ವ್ಯವಹಾರಗಳನ್ನು ತಮಿಳು ಮೂಲದವರು ಮಾಡ್ತಾಯಿದ್ದರು. ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿತ್ತು. ಅಂಥದ್ದೇ ಸಂದರ್ಭದಲ್ಲಿ ಕೆಲವರು, ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಸಮುದಾಯದವರು, ಹಳೆಯ ವಾಹನಗಳಿಗೆ ಸಾಲ ಸೌಲಭ್ಯ ಕೊಡುವಂತಹ ವ್ಯವಸ್ಥೆಯನ್ನು ರೂಪಿಸಿಕೊಂಡರು. ಯಾಕಂದರೆ ಬ್ಯಾಂಕುಗಳು ಹಳೆಯ ವಾಹನಗಳಿಗೆ ಸಾಲ ಕೊಡ್ತಾ ಇರಲಿಲ್ಲ. ಈಗ ಹಳೆಯ ವಾಹನಗಳನ್ನು ಪರ್ಚೇಸ್ ಮಾಡಬೇಕಂತಂದರೆ ಅದಕ್ಕೊಂದು ಫೈನಾನ್ಸ್ ಬೇಕಿರ್ತದೆ. ಬ್ಯಾಂಕುಗಳು ಫೈನಾನ್ಸ್ ಕೊಡೋದಿಲ್ಲ. ಆದ್ದರಿಂದ ಈ ಮೆಡ್ರಾಸ್ ಫೈನಾನ್ಸ್ಗಳು ಅದಕ್ಕೆ ಫೈನಾನ್ಸ್ ಕೊಡ್ತಾಯಿತ್ತು. ಈ ಮೆಡ್ರಾಸ್ ಫೈನಾನ್ಸನ್ನು ಸ್ಥಳೀಯರು ನಡೆಸ್ತಾ ಇದ್ದರು. ಅವರು ಇದೇ ಸಾವುಕಾರಪೇಟೆಯ ಮಾರ್ವಾಡಿಗಳಿಂದ ಹಣ ತಂದು ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಆ ರೀತಿಯ ವ್ಯವಹಾರ ಮಾಡ್ತಿದ್ದ ವ್ಯಕ್ತಿ ಈ ಕುಪ್ಪುಸ್ವಾಮಿ. ಈ ಕುಪ್ಪುಸ್ವಾಮಿ ಹಣ ಕೊಡುವುದು ಅದೇ ರೀತಿಯಾಗಿ. ಯಾರು ವ್ಯವಹಾರ ಮಾಡ್ತಾರೆ, ಯಾರಿಗೆ ಅಂಗಡಿ ಇದೆ, ಯಾರಿಗೆ ಬೇಕರಿ ಇದೆ, ಯಾರಿಗೆ ಹೋಟೆಲ್ ಇದೆ, ಇಂಥವರಿಗೆ ಅವರ ವ್ಯವಹಾರದ ದೃಷ್ಟಿಯಲ್ಲಿ ಆತ ಸಾಲ ಕೊಡ್ತಿದ್ದ. ಡೈಲಿ ಹೋಗಿ ಸಾಲ ವಸೂಲಾತಿಯನ್ನು ಮಾಡ್ತಿದ್ದ. ಆ ರೀತಿಯಾಗಿ ಆರ್ಮವಂಗ್ ಎಂಬಾತನಿಗೆ
ಆತ ಸುಮಾರು 12 ರಿಂದ 14 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದ. ಈ ಆರ್ಮುಗಮು ಈ ಬೆಲ್ಲದ ಚಿಕ್ಕಿ ಮಾಡುವಂತಹ ಒಂದು ಸಣ್ಣ ಫ್ಯಾಕ್ಟ್ರಿ ನಡೆಸ್ಕೊಂಡಿದ್ದ. ಅದು ಅವನ ಮನೆಯಲ್ಲಿ ಮಾಡ್ತಾ ಇದ್ದದ್ದು. ಅದನ್ನು ಆತ ಅಂಗಡಿಗಳಿಗೆ ಹೋಗಿ ಮಾರಾಟ ಮಾಡುತ್ತಿದ್ದ. ಆ ವ್ಯವಹಾರದಲ್ಲಿ ಆರ್ಮುಗಮ್ ಆಗಿದ್ದ. ಆರ್ಮುಗಮ್ ಜೊತೆಗೆ ಅವನ ತಮ್ಮನೂ ಇದ್ದ. ಇವರೆಲ್ಲ ಸೇರಿ ಅದನ್ನು ನಡೆಸ್ತಾ ಇದ್ದರು. ಅವರಿಗೆ ಹಣಕಾಸಿನ ತೊಂದರೆ ಆದಾಗ ಅವರು ಕುಪ್ಪುಸ್ವಾಮಿಯಲ್ಲಿ ಹತ್ರ ಹೋಗ್ತಾಯಿದ್ರು. ಕುಪ್ಪುಸ್ವಾಮಿ ಅವರಿಗೆ ಬಡ್ಡಿಗೆ ದುಡ್ಡು ಕೊಡ್ತಾಯಿದ್ದ. ಆ ದುಡ್ಡಿನಲ್ಲಿ ಇವರು ವ್ಯವಹಾರ ಮಾಡ್ತಾಯಿದ್ರು. ಇವರಿಗೆ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆದ ಸಂದರ್ಭದಲ್ಲಿ ಕುಪ್ಪುಸ್ವಾಮಿಗೆ ಹಣ ಸಂದಾಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಕುಪ್ಪುಸ್ವಾಮಿ ಇವರ ಮೇಲೆ ಒತ್ತಡ ಹೇರಲಿಕ್ಕೆ ಆರಂಭಿಸಿದಾಗ ಈ ಆರ್ಮುಗಮ್, ಅವನ ತಮ್ಮ ಮತ್ತು ಆತನ ಕೆಲವು ಸ್ನೇಹಿತರು ಸುನಿಲ್ ಸೇರಿದಂತೆ ಒಟ್ಟಿಗೆ ಸೇರಿಕೊಂಡು ಕುಪ್ಪುಸ್ವಾಮಿಯನ್ನು ಕೊಲ್ಲುವಂಥ ನಿರ್ಧಾರಕ್ಕೆ ಬಂದರು. ಒಂದಿನ ರಾತ್ರಿ ಕುಪ್ಪುಸ್ವಾಮಿ ಸ್ಕೂಟರಲ್ಲಿ ಬರ್ತಾ ಇದ್ದಾಗ ಟಾಟಾ ಸುಮೋ ವಾಹನವನ್ನು ಅಡ್ಡ ಇಟ್ಟು ಕುಪ್ಪುಸ್ವಾಮಿಯನ್ನು ತಡೆದು ಆತನನ್ನು ಎತ್ತಿ ಟಾಟಾ ಸುಮೋ ವಾಹನಕ್ಕೆ ಹಾಕಿ ಕಿಡ್ನ್ಯಾಪ್ ಮಾಡಿದ್ದು. ಆ ಸಂದರ್ಭದಲ್ಲಿ ಕುಪ್ಪುಸ್ವಾಮಿ ಬೊಬ್ಬೆ ಹೊಡೆದಿದ್ದ. ಇದು ಕೆಲವರ ಕಿವಿಗೆ ಕೇಳಿಸಿತ್ತು ಮತ್ತು ಯಾರೂ ಅದನ್ನು ನೋಡಿದವರು ಇರಲಿಲ್ಲ. ರಾತ್ರಿ ಕುಪ್ಪುಸ್ವಾಮಿ ಬರಲಿಲ್ಲ, ಮನೆಗೆ ಬರಲಿಲ್ಲ. ಆತನ ಸ್ಕೂಟರ್ ರಸ್ತೆ ಬದಿಯಲ್ಲಿ ಬಿದ್ದಿತ್ತು. ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಆತನ ಮನೆಯವರು ಮಂಗಳೂರಿನ ಎಲ್ಲ ಆಸ್ಪತ್ರೆಯನ್ನು ಹುಡುಕಿದ್ರು, ಪೊಲೀಸ್ ಠಾಣೆಗೆ ಹೋದರು. ಯಾರಿಗೂ ಆತನ ಸುಳಿವು ಸಿಗಲಿಲ್ಲ. ಕೊನೆಗೆ ಬರ್ಕೆ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರು ಕೊಟ್ಟರು. ಬರ್ಕೆ ಪೊಲೀಸರು ಆ ಸಂದರ್ಭದಲ್ಲಿ ಮಿಸ್ಸಿಂಗ್ ಕೇಸು ದಾಖಲಿಸಿಕೊಂಡರು. ಯಾಕಂದರೆ ಅವರಿಗೆ ದೂರಿನ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆ ವೇಳೆಗಾಗಲೇ ಕುಪ್ಪುಸ್ವಾಮಿಯೊಂದಿಗೆ ಕೆಲವರು ಅನ್ಯೋನ್ಯವಾಗಿದ್ದರು. ಕುಪ್ಪುಸ್ವಾಮಿಯಿಂದ ಕೆಲವರು ಉಪಕೃತರಾಗಿದ್ದರು. ಕುಪ್ಪುಸ್ವಾಮಿ ಕೇಳಿದ ಕೂಡಲೇ ಯಾವುದೇ ಹಿಂದೆ ಮುಂದೆ ನೋಡದೆ ಸಾಲ ಕೊಡ್ತಾ ಇದ್ದ. ವಸೂಲು ಮಾಡ್ತಾ ಇದ್ದ, ಅದು ಬೇರೆ ಪ್ರಶ್ನೆ, ಆದರೆ ಸಾಲ ಕೊಡ್ತಾ ಇದ್ದ. ಆದ್ದರಿಂದ ಕೆಲವರಿಗೆ ಕುಪ್ಪುಸ್ವಾಮಿಯ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇತ್ತು ಸ್ಥಳೀಯರಿಗೆ. ಅವರೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಟಾಟಾ ಸುಮೋ ವಾಹನದಲ್ಲಿ ಆತನನ್ನು ಎತ್ತುಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆತ ಬೊಬ್ಬೆ ಹಾಕಿದ್ದಾನೆ, ಅದು ಕೆಲವರ ಕಿವಿಗೆ ಕೇಳಿದೆ ಅಂತ ವಿಚಾರ ಬಂದಾಗ ಅದನ್ನು ಪೊಲೀಸರಕ್ಕೆ ಮಾಹಿತಿಗಳು. ಹಾಗೆ ಪೊಲೀಸರು ಸಂಶಯದ ಮೇರೆಗೆ ಆರ್ಮುಗಮ್ ಮತ್ತು ಆರ್ಮುಗಮ್ಮನ ಸಹೋದರನನ್ನು ಸ್ಟೇಷನಿಗೆ ಕರೆಸಿದರು. ಅವರು ಬಂದರು, ಅವರ ಮನೆಯವರು ಬಂದರು, ಈ ಕಡೆಯಿಂದ ಕುಪ್ಪುಸ್ವಾಮಿಯ ಮನೆಯವರು ಬಂದರು. ಒಟ್ಟಾರೆಯಾಗಿ ಬರ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಪ್ಪುಸ್ವಾಮಿಯ ಮನೆಯವರು ಮತ್ತು ಆತನ ಸ್ನೇಹಿತರು ಒಂದು ಕಡೆ ಸೇರಿದರೆ, ಆ ಕಡೆಯಿಂದ ಆರ್ಮುಗಮ್ ಮತ್ತು ಆತನ ಮನೆಯವರು ಮತ್ತೊಂದು ಕಡೆಯಲ್ಲಿ ಸೇರಿದರು. ಪೊಲೀಸರಿಗೆ ಈ ವಿಚಾರದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ. ಆರ್ಮುಗಮ್ ಮತ್ತು ಆತನ ಸಹೋದರನ ಎಷ್ಟು ಕ್ರಾಸ್ ಕ್ವಶನ್ ಮಾಡಿದ್ದರೂ ಸಹ ಅವರು ಬಾಯಿ ಬಿಡ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಆರ್ಮುಗಮ್ಮನ ಪರವಾಗಿ ವಕೀಲರೊಬ್ಬರು ಬಂದರು. ಅವರು ಬಂದು ಪೊಲೀಸರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಕೈ ಕಟ್ಟಿದಂತಾಯಿತು. ಏನೇ ಆದರೂ ಇವರು ಆರ್ಮುಗಮ್ ಮತ್ತು ಆತನ ತಮ್ಮ ಮತ್ತು ಇತರರು ಸೇರಿಕೊಂಡು ಕುಪ್ಪುಸ್ವಾಮಿಯನ್ನು ಏನೋ ಒಂದು ಮಾಡಿದ್ದಾರೆ, ಆದ್ದರಿಂದ ಇವರಿಬ್ಬರ ಮೇಲೆ ನಮಗೆ ಸಂಶಯ ಇದೆ ಅಂತ ಹೇಳಿ ಕೊನೆಗೆ ಅವರಿಬ್ಬರನ್ನು ನ್ಯಾಯಾಲಯಕ್ಕೆ ಸಂಶಯದ ಮೇಲೆಗೆ ಹಾಜರುಪಡಿಸಿದರು. ಯಾಕಂತೇಳಿ ಆ ವೇಳೆಗಾಗಿ ಕೊಲೆ ಪ್ರಕರಣ ದಾಖಲಾಗಿರಲಿಲ್ಲ. ಕೇವಲ ಮಿಸ್ಸಿಂಗ್ ಕೇಸಿನ ಆಧಾರದಲ್ಲಿ ಇವರ ಮೇಲೆ ನಮಗೆ ಸಂಶಯ ಇದೆ, ಆದ್ದರಿಂದ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇವೆ ಮತ್ತು ಈ ಪ್ರಕರಣದ ತನಿಖೆಗಾಗಿ ಅವರನ್ನು ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೇಳಿಕೊಂಡ್ರು. ನ್ಯಾಯಾಲಯ ಪೊಲೀಸ್ ಕಸ್ಟಡಿ ವಿಧಿಸಿತು. ಅವರನ್ನು ಮತ್ತೆ ಪೊಲೀಸ್ ಠಾಣೆಗೆ ಕರೆತರಲಾಯಿತು. ಪೊಲೀಸರು ಮತ್ತೆ ವಿವಿಧ ರೀತಿಯಲ್ಲಿ ತನಿಖೆ ನಡೆಸಿದರು. ಯಾವುದೇ ಫಲ ಸಿಗಲಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಾಪತ್ತೆಯಾಗಿದ್ದವನು ಕೊಲೆಯಾಗಿದ್ದಾನೆ ಎಂದು ಸಾಬೀತುಪಡಿಸಬೇಕಾದ್ರೆ ಆತನ ಮೃತದೇಹ ಸಿಕ್ಕಬೇಕು. ಇಲ್ಲಿ ಬೇರೆ ಯಾವುದೇ ಕುರು ಇಲ್ಲ. ಕುಪ್ಪುಸ್ವಾಮಿಯವರನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದು ಮಾತ್ರ ಅಂದಾಜು ಇದೆಯೇ ಹೊರತು ಸ್ಪಷ್ಟತೆ ಇರಲಿಲ್ಲ. ಆಗ ಪೊಲೀಸರ ಲೆಕ್ಕಾಚಾರದ ಪ್ರಕಾರ ಇವರು ಕಿಡ್ನ್ಯಾಪ್ ಮಾಡಿ ಎಲ್ಲಿಗೋ ಕೊಂಡೋಗಿ ಹಾಕಿದ್ದಾರೆ ಅಂತ ಹೇಳಿ ಇವರು ಚಾರ್ಮಾಡಿ ಘಾಟಿಗೆ ಕೊಂಡು ಹೋಗಿರ್ಬೋದು ಅಂತ ಹೇಳಿ ಪೊಲೀಸರು ಮತ್ತು ಸ್ಥಳೀಯರು ಸೇರಿಕೊಂಡು ಚಾರ್ಮಾಡಿ ಘಾಟಿಗೆ ಹೋದರು. ಚಾರ್ಮಾಡಿ ಹಸನಬ್ಬನವರ
ಸಹಾಯ ಪಡ್ಕೊಂಡ್ರು. ಚಾರ್ಮಾಡಿ ಘಾಟಿಯಲ್ಲಿ ಉದ್ದಕ್ಕೂ ಹುಡುಕಿದರು. ಅಲ್ಲಿಯ ಸ್ಥಳೀಯ ಕೆಲವರನ್ನು ಸೇರಿಸಿಕೊಂಡು ಹುಡುಕಾಟ ನಡೆಸಿದರು. ಆದರೆ ಫಲ ಸಿಗಲಿಲ್ಲ. ಹಾಗೆ ಪೊಲೀಸರು ಚಾರ್ಮಾಡಿ ಹಾಸನಪ್ಪನವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ವಾಪಸ್ಸು ಬಂದರು. ಯಾಕಂದರೆ ಮತ್ತೆ 3 ದಿವಸ ಇವರು ಕಸ್ಟಡಿಯಲ್ಲಿದ್ದರು. ಆದ್ದರಿಂದಾಗಿ ಮತ್ತೆ ಇವರನ್ನು ಕ್ವಶನ್ ಮಾಡ್ಬೋದು. ಎಲ್ಲಿ ಹೆಣವನ್ನು ವಿಲೇವಾರಿ ಮಾಡಿದ್ದಾರೆ ಎನ್ನುವುದು ಪೊಲೀಸರಿಗೆ ಬೇಕಿತ್ತು. ಆದರೆ ಕುಪ್ಪುಸ್ವಾಮಿ ಕೊಲೆಯಾಗಿದ್ದಾನೆ ಎನ್ನುವುದು ಪೊಲೀಸರಿಗೂ ಖಚಿತವಾಗಿರಲಿಲ್ಲ. ಆದ್ದರಿಂದಾಗಿ ಆರ್ಮುಗಂ ಮತ್ತು ಆತನ ಸಹೋದರನ ಮೇಲೆ ಬಲಪ್ರಯೋಗ ಮಾಡುವಂತೆ ಇರಲಿಲ್ಲ. ಈ ಮಧ್ಯೆ ಇವರೊಂದಿಗೆ ಬೇರೆ ಯಾರೆಲ್ಲ ಇದ್ದರು ಎನ್ನುವುದು ಗೊತ್ತಾಗಲಿಲ್ಲ. ಮತ್ತು ಕುಪ್ಪುಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದನೆಂದು ಸಂಶಯ ಇರುವಂತಹ ಟಾಟಾ ಸುಮೋ ಯಾವುದು ಅಂತಲೂ ಗೊತ್ತಾಗಲಿಲ್ಲ. ಆದ್ದರಿಂದ ಪೊಲೀಸರು ಇವರನ್ನು ತನಿಖೆ ಮಾಡಿದರು. ಮರುದಿನ ಚಾರ್ಮಾಡಿ ಹಾಸನಪ್ಪ ಮತ್ತು ಅವರ ಸ್ನೇಹಿತರು ಸೇರಿಕೊಂಡು ಕುಪ್ಪುಸ್ವಾಮಿಯ ಹೆಣವನ್ನು ಚಾರ್ಮಾಡಿ ಘಾಟಿಯ ಆಳದಲ್ಲಿ ಪತ್ತೆ ಹಚ್ಚಿದರು. ಮಂಗಳೂರು ಬರ್ಕೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಪೊಲೀಸರು ಕುಪ್ಪುಸ್ವಾಮಿಯ ಮನೆಯವರು ಎಲ್ಲರೂ ಚಾರ್ಮಾಡಿ ಘಾಟಿಗೆ ಹೋಗಿ ಆ ಡೆಡ್ ಬಾಡಿಯನ್ನು ಅಲ್ಲಿಂದ ಎತ್ತಿ ಕೊಳೆತು ನಾರ್ತಾ ಇತ್ತು. ಅಂತಹ ಡೆಡ್ ಬಾಡಿಯನ್ನು ಎತ್ತಿಕೊಂಡು ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಮುಗಿಸಿ ಅದನ್ನು ಕುಪ್ಪುಸ್ವಾಮಿಯ ಮನೆಯವರಿಗೆ ಪೊಲೀಸರು ಹಸ್ತಾಂತರಿಸಿದರು. ಅಲ್ಲಿಯವರೆಗೆ ಪೊಲೀಸರಿಗೆ ಸ್ಪಷ್ಟ ಆಯಿತು. ಪುನಃ ಕೊಲೆ ಪ್ರಕರಣ ದಾಖಲಿಸಲಾಯಿತು. ಆರ್ಮುಗಂ ಮತ್ತು ಆತನ ಸಹೋದರರೇ ಇದರಲ್ಲಿ ಮುಖ್ಯ ಆರೋಪಿಗಳು. ಪೊಲೀಸರು ತದನಂತರದ ತನಿಖೆಯಲ್ಲಿ ಯಾರೆಲ್ಲ ಸೇರಿದರು ಅಂತ ಹೇಳಿ ಒಟ್ಟಿಗೆ ಮತ್ತೆ 6 ಮಂದಿಯನ್ನು ಆ ಪ್ರಕರಣದಲ್ಲಿ ಬಂಧಿಸಿದರು. ಕುಪ್ಪುಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಉಪಯೋಗಿಸಿದಂಥ ಟಾಟಾ ಸುಮೋವನ್ನು ಸ್ವಾಧೀನಪಡಿಸಿಕೊಳ್ಳಲಾಯಿತು. ಒಟ್ಟು 8 ಮಂದಿಯ ಮೇಲೆ ಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅವರು ನ್ಯಾಯಾಂಗ ಬಂಧನಕ್ಕೆ ಹೋದರು. ನ್ಯಾಯಾಂಗ ಬಂಧನದ 8 ಮಂದಿ ಆರೋಪಿಗಳ ಮೇಲೆ ಪೊಲೀಸರು ಚಾರ್ಜ್ ಶೀಟ್ ಮಾಡಿದರು. ತದನಂತರ ಇದರಲ್ಲಿ 4 ಮಂದಿ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ನೀಡಿತು. ಮತ್ತೆ 4 ಮಂದಿ ಆರೋಪಿಗಳಿಗೆ ಜಾಮೀನು ಸಿಗಲಿಲ್ಲ. ಸುಮಾರು 3 ವರ್ಷಗಳ ಕಾಲ ಮಂಗಳೂರಿನ ಸೆಷನ್ಸ್ ಕೋರ್ಟಲ್ಲಿ ಈ ಕೇಸಿನ ವಿಚಾರಣೆ ನಡೆಯಿತು. ತದನಂತರ ಅದರಲ್ಲಿ 4 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಆರ್ಮುಗಂ ಸೇರಿ 4 ಮಂದಿ ಆರೋಪಿಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣದಿಂದಾಗಿ ನ್ಯಾಯಾಲಯ ಬಿಡುಗಡೆ ಆಯಿತು. ಈ ಜೀವಾವಧಿ ಶಿಕ್ಷೆಗೊಳಪಟ್ಟ 4 ಆರೋಪಿಗಳ ಪೈಕಿ ಸುನಿಲ್ ಕೂಡ ಒಬ್ಬ. ಈತನನ್ನು ಮತ್ತು ಈತನ ಜೊತೆಗಾರರನ್ನು 3 ಮಂದಿಯನ್ನು ಮೈಸೂರು ಜೈಲಲ್ಲಿ ಇಡಲಾಗಿತ್ತು. ಸುಮಾರು 1 ವರ್ಷದ ನಂತರ ಆತನಿಗೆ ಒಂದು 15 ದಿನಗಳ ಪೆರೋಲ್ ಸಿಕ್ಕಿತ್ತು. ಅಂದರೆ ರಜೆ ಸಿಗುವುದು ಅಂತೇಳಿ ಊರಿಗೆ ಬಂದಿದ್ದ ದಿನ ಹೋಗಿ ಪೊಲೀಸ್ ಠಾಣೆಗೆ ಹಾಜರಾತಿ ಹಾಕ್ತಾಯಿದ್ದ. ಯಾಕಂದರೆ ಅವನು ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಹಾಜರಾತಿ ಹಾಕಬೇಕಿತ್ತು. ಹಾಗೆ ಹಾಕಿದ್ದ. ತದನಂತರ 15 ದಿವಸದ ಪೆರೋಲ್ ಮುಗಿಸಿ ಮತ್ತೆ ಪುನಃ 15 ದಿವಸದ ಪೆರೋಲನ್ನು ವಿಸ್ತರಿಸಿಕೊಂಡಿದ್ದ. ಮತ್ತು ಪೆರೋಲ್ ಮುಗಿದ ಕೂಡಲೇ ಪುನಃ ಜೈಲಿಗೆ ಹೋಗಿದ್ದ. ಹಾಗೇ ಜೈಲಿಗೆ ಹೋದವನು 2009ರಲ್ಲಿ ಮತ್ತೆ ಪೆರೋಲ್ ಮೇಲೆ ಬಂದವನು ತನ್ನ ಕೊಟ್ಟಾರದ ಅಜ್ಜಿ ಮನೆಗೆ ಹೋಗಿದ್ದ. ಅಲ್ಲಿ ಇದ್ದ ಕೆಲವು ಸ್ನೇಹಿತರೊಂದಿಗೆ ಮಾತಾಡಿಕೊಂಡು ಇದ್ದ. ಈ ಗಜರಾಜ, ನಿಶಾಂತ, ರಾಮ ಇವರೆಲ್ಲ ಅವನ ಹಳೆಯ ಸ್ನೇಹಿತರು. ಅವರೊಟ್ಟಿಗೆಲ್ಲ ಸೇರಿದೆ. ಯಾಕಂತ ಹೇಳಿದರು, ಸುಮಾರು 3 ವರ್ಷಗಳಿಂದ ಆತ ಶಿಕ್ಷೆಗೊಳಪಟ್ಟ ಅಪರಾಧಿಯಾಗಿ ಮೈಸೂರು ಜೈಲಿನಲ್ಲಿದ್ದ. ಆದ್ದರಿಂದ ಮೈಸೂರು ಜೈಲಿನಿಂದ ಹೊರಬಂದ ಮೇಲೆ ಆತನಿಗೆ ಒಂದು ನಟೋರಿಟಿ ಬೆಳೆದು ಬಂದಿತ್ತು. ಯಾಕಂದರೆ ಕೊಲೆ ಆರೋಪಿ ಅಂತೇಳಿ. ಆದ್ದರಿಂದ ಅವನೊಟ್ಟಿಗೆ ಈ 3 ಯುವಕರು ಸೇರಿಕೊಂಡಿದ್ದರು. ಅವರು ಅಲ್ಲೇ ಮನೆ ಪಕ್ಕದಲ್ಲೇ ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ನೇಮೋತ್ಸವ ಇತ್ತು. ಆ ನೇಮೋತ್ಸವಕ್ಕೆ ಹೋಗಿದ್ದರು. ಅಲ್ಲಿ ಚಂದ್ರ ಶೆಟ್ಟಿ ಮತ್ತು ಇತರರ ಮಧ್ಯೆ ತಕರಾರು ಬಂತು. ಅಲ್ಲಿ ಹೊಡೆದಾಟ ಆಯಿತು. ಈ ಹೊಡೆದಾಟದಲ್ಲಿ ಆ ತಂಡದೊಟ್ಟಿಗೆ ಇದ್ದಂಥ ದಿನೇಶ್ ಶೆಟ್ಟಿ ಸುನಿಲಿಗೆ ಚಾಕುವಿನಿಂದ ಇರಿದ. ಆತ ಆ ಘಟನೆಯಲ್ಲಿ ಮೃತಪಟ್ಟ. ಈತನ 3ವರಿಗೂ ಏಟಾಗಿತ್ತು. ಆದರೆ ಆ ಪ್ರಕರಣದಲ್ಲಿ ದಿನೇಶ್ ಶೆಟ್ಟಿಯ ಹೆಸರು ಎಲ್ಲೂ ಬರಲಿಲ್ಲ. ಆರೋಪಿ ಆಗಲೇ ಇಲ್ಲ. ಯಾಕಂತ ಹೇಳಿದರೆ ಸುನಿಲ್ನ ಒಟ್ಟಿಗಿದ್ದ ಯುವಕರಿಗೆ
ದಿನೇಶ್ ಶೆಟ್ಟಿ ಯಾರಂತ ಗೊತ್ತಿರಲಿಲ್ಲ. ಅವರಿಗೆ ಗೊತ್ತಿದ್ದದ್ದು ಬಾಕಿಯವರು ಮಾತ್ರ, ಈ ಚಂದ್ರಶೆಟ್ಟಿ, ಕಮಲಾಕ್ಷ, ರಿತೇಶ್, ಪ್ರತಾಪ್. ಈ 4 ಮಂದಿಯನ್ನು ಉರ್ವ ಪೊಲೀಸರು ವಿಚಾರಣೆ ಮಾಡಿದಾಗಲೂ ಅವರು ದಿನೇಶ್ ಶೆಟ್ಟಿ ಹೆಸರು ಹೇಳಲಿಲ್ಲ. ಯಾಕಂತ ಹೇಳಿದರೆ ಒಬ್ಬ ಹೊರಗಿದ್ದರೆ ತಮಗೆಲ್ಲ ಅನುಕೂಲ ಆಗಬಹುದು ಎನ್ನುವ ಕಾರಣಕ್ಕಾಗಿ. ಒಟ್ಟಾರೆಯಾಗಿ ಆ ಪ್ರಕರಣದಲ್ಲಿ ಆರೋಪಿಗಳು ಜೈಲಿಗೆ ಹೋಗಿದ್ದರು. ಇದೀಗ ಆವತ್ತು ಆ ರೀತಿಯಾಗಿ ಮೃತಪಟ್ಟಂತಹ ಸುನೀಲ್ ಬ್ರಹ್ಮರಕ್ಕಸನಾಗಿ ಬದಲಾಗಿದ್ದಾನೆ, ಆತ ಊರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಎನ್ನುವ ಅನುಮಾನ ಅಲ್ಲಿ ಸ್ಥಳೀಯರು. ಅದಕ್ಕಾಗಿ ಬ್ರಹ್ಮರಕ್ಕಸನನ್ನು ಉಚ್ಚಾಟನೆ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಆದರೆ ಅದನ್ನು ಸುನಿಲ್ನ ಮನೆಯವರು ಮಾತ್ರ ಸ್ಪಷ್ಟವಾಗಿ ಅಲ್ಲಗೆಳಿತಿದ್ದಾರೆ. ಸುನಿಲಿಗೆ ಎಲ್ಲ ರೀತಿಯ ಅಪರಕರ್ಮಗಳನ್ನು ಮಾಡಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಆತನಿಗೆ ಪಿಂಡ ಪ್ರದಾನ ಮಾಡಲಾಗಿದೆ. ಜೊತೆಗೆ ಆತನಿಂದ ಹತ್ಯೆಗೀಡಾದ ಕುಪ್ಪುಸ್ವಾಮಿಗೂ ಅಲ್ಲಿ ಪಿಂಡ ಪ್ರದಾನ ಮಾಡಲಾಗಿದೆ. ಅದರಿಂದ ಅವರು ಪ್ರೇತವಾಗಿ ಬ್ರಹ್ಮರಕ್ಕಸರಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಪ್ರಮೇಯ ಬರುವುದಿಲ್ಲ ಎನ್ನುವುದು ಅವರ ಅಭಿಪ್ರಾಯ. ಮತ್ತು ಜನರ ನಂಬಿಕೆಗೆ ಬಿಟ್ಟದ್ದು. ನಿರಂತರ ಸುದ್ದಿ